अच्छी जबरदस्त बारिश हुई है अभी अभी. ಸೊ ಇತ್ತೀಚೆಗೆ ಮಳೆ ಅಂತೂ ಭಾಳ ಬೀಳಿಗತ್ತದ. ಹಾಗಾಗಿ ಒಂದಿಷ್ಟು ಗಿಡಗಳನ್ನು ತಗೊಂಡ್ರೆ ಮಾಡು ಸ್ವಲ್ಪ ಗಿಡಗಳು ತಗೊಂಡೆ, ಯಾಕಂದ್ರೆ ಬಿಸಿಲು ಕಮ್ಮಿ ಆಗಿ ಮಾಡಗಳು ಜಾಸ್ತಿ ಏನು ಬಿದ್ದಾವೆಲ್ಲ ಮಾಡಗಳು. तो अभी मैंने इतनी सारी ವಾರದಲ್ಲಿ ಒಂದ್ಸತಿ ಅಥವಾ प्लांट्स की शॉपिंग भी की है फ्रेंड्स. ಅದಕ್ಕಿಂತ ಜಾಸ್ತಿ ಆಗಲ್ಲ, ಬಟ್ ಮಾಡ ಕ್ಲೈಮೇಟ್ ವೆರಿಗೇಟೆಡ್ है ಒಂದಿಷ್ಟು ಗಿಡಗಳನ್ನು ಪರ್ಚೇಸ್ ಮಾಡೀನಿ. ಇದು ತೋಟಗಾರಿಕೆ ಇಲಾಖೆನಾಗ ತಗೊಂಡಿನಿ. ಇದು ಆಮೇಲೆ ಅದ್ರೊಳಗೆ ನೋಡ್ರಿ ನೆಟ್ ಆಲ್ರೆಡಿ ಕಾಣ कनेर है. ಆಮೇಲೆ ಇದು ಆಲದ ಮರ. और ये तो मैंने लिया नहीं है, ऐसे ही वहाँ से निकल कर आए थे तो मैंने सूट कर लेकर आई हूँ बोनसाई बनाने के लिए. और ये फ्लावरिंग प्लांट है. ಇದು ಮಲ್ಲಿಗೆ, ಸಣ್ಣ ಮಲ್ಲಿಗೆ ಗಿಡ. ಈ ತರದ್ದು ಫೈಕಸ್ ಒಂದೆರಡು, ಒಂದು ಅರೆಕಪ್ಪ ಗಿಡ, ಇವುಗಳನ್ನ ತಗೊಂಡ್ ಬಂದೀನಿ. ಸೊ ಮಾಡಾನು ಆಯ್ತಾ, ಬಿಸಿಲು ಕಮ್ಮಿ ಆಯ್ತಾ ಅನ್ನೋದ್ರಿಂದ. ಸೊ ಒಂದು 3-4 ದಿವಸ ಆಯ್ತು ಇವ್ ನಾನು ತಂದು, 3-4 ದಿವಸದ ಮೇಲೇ ಆಯಿತು. ಸೊ ತಂದ ಮೇಲೆ ಒಂದಿಷ್ಟು ದಿನ ನಾನು ಹಾಗೆ ಇಟ್ಟಿದ್ದೆ. ಇಟ್ಟ ಮೇಲೆ ಇವತ್ತು ಬೆಳಗ್ಗೆ 9 ಗಂಟೆ ಆಗೈತೆ ಟೈಮು. ಸ್ವಲ್ಪ ಬಿಸಿಲು ಕಮ್ಮಿ ಅನ್ಸ್ಲಿಕ್ಕತ್ತದ. ಸೊ ನೋಡ್ರಿ ಆಲ್ರೆಡಿ ದಾಸವಾಳ ಗಿಡದಲ್ಲಿ ಈ ಥರ ನೆಟ್ ಅದ ಒಂದು. ಫಸ್ಟ್ ಅದನ್ನು ಕಟ್ ಮಾಡಿ ತೆಗೆಯಮಂತ. ಇದು ಸೀಡ್ಸಿಂದ ಹಾಕಿರೋದ್ರಿಂದ ಇಂಥ ನೆಟ್ನಾಗ ಅವರು ಸೀಡ್ಸ್ ಹಾಕ್ಬಿಡ್ತಾರೆ. ಅದು ಮುಂದೆ ಬೆಳೀತಾ ಬೆಳೀತಾ ಬೇರೆ ದೊಡ್ಡದಾದಂಗೆ ಈ ಥರ ಅದು ಸಿಕ್ಕಾಕೊಂಡಿರುತ್ತೆ ನೋಡ್ರಿ. ಸೊ ಸದ್ಯಕ್ಕೆ ಈ ಥರ ಮೇಲೆ ಕಾಣ್ಲಿಕ್ಕತ್ತದ, ಕೆಳಗೆ ಬೇರೆನೂ ಚೆನ್ನಾಗದವ. ಸೊ ಕ್ಲೈಮೇಟು ಚಲೋ ಅದ, ಹಾಗಾಗಿ ಹಚ್ಚಿದ್ರಾಯ್ತು ಅಂಥೇಳಿ ಬೆಳಗ್ಗೆ ರೆಡಿ ಮಾಡ್ಕೊಲಿಕತ್ತೀನಿ. ಸೊ ನಿನ್ನೆ ರಾತ್ರಿನೂ ಭಾಳಷ್ಟು ಕೆಲಸ ಮಾಡಿದ್ದೆ ನಾನು ನನ್ನ ಗಾರ್ಡನಲ್ಲಿ. ಆಮೇಲೆ ನಾನು ಇದು ಸಾಯಿಲ್ ಮಿಕ್ಸ್ನ ಯಾವ ಥರ ಮಾಡ್ಕೊಂಡಿನಿ ಅಂತಂದರೆ, ನನ್ನ ಹತ್ರ ಆಲ್ಮೋಸ್ಟ್ ಕಂಪೋಸ್ಟ್ ಆಗಿರೋಂಥ ಗೊಬ್ಬರ ಇತ್ತು. ಆ ಗೊಬ್ಬರಕ್ಕೆ ಸೊ ಖಾಲಿ ಆದಮೇಲೆ ಮತ್ತೆ ಇಷ್ಟಿಷ್ಟು ಮಾಡ್ಕೊತೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆ ಸ್ವಲ್ಪ ಸ್ಯಾಂಡು, ಸ್ವಲ್ಪ ಕುರಿ ಗೊಬ್ಬರ, ಎಲೆ ಗೊಬ್ಬರ, ಆಮೇಲೆ ಫಂಗಿಸೈಡು ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಲಿಕತ್ತೀನಿ. ಸೊ ಹೂವಿನ ಗಿಡಗಳಿಗೆ ನಾನು ಒಂದು 3-4 DAPನೂ ಯೂಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ನೋಡಿರಿ ಇದನ್ನು ತೆಗೆದೆ ಈ ರೀತಿ. ಸೊ ಆಮೇಲೆ ಇದನ್ನು ಇವೆಲ್ಲ ಪ್ಯಾಕೆಟ್ಸ್ಗಳನ್ನು ಕಟ್ ಮಾಡಿಬಿಟ್ಟು ನಾನು ಒಂದೊಂದೇ ಪಾಟಿಗೆ, ಸೊ ಆ ಟೈಮಿಗೆ ತಕ್ಕಂಥ ಪಾಟ್ಗಳನ್ನು ಹುಡುಕಿ ನಾನು ಹಾಕೋತಾ ಬಂದೆ. ಈ ಫೈಕಸ್ ಗಿಡದಲ್ಲಿ ಬೇರೆ ನೋಡ್ರಿ ಎಷ್ಟು ಚಂದ ಬಂದ, ಪೂರ್ತಿ ಕೆಳಗವರೆಗೂ ಆಗ್ಯದ. ಸೊ ನನ್ನ ಫೈಕಸ್ 2 ಗಿಡ ಇದ್ವು, ಒಂದು ಒಣಗಿದಂಗೆ ಆಗ್ಯದ, ಇನ್ನೊಂದು ಅಂತೂ ಸ್ವಲ್ಪ ಚಿಗೆಕತ್ತದೆ. ಅದಕ್ಕೆ ಇರಲಿ ನೋಡೋಣ ಅಂತೇಳಿ 2 ತಂದೀನಿ. ಒಂದು ವೆರಿಗೇಟೆಡ್ ಐತೆ, ಒಂದು ವೈಟ್ ಕಲರಲ್ಲಿ. ಅದೊಂದು ರಿಪೋರ್ಟ್ ಮಾಡಿ ಇವಾಗ ನಾನು. ಸೊ ಡೈಲಿ ಇಷ್ಟಿಷ್ಟೇ ಕೆಲಸಗಳು, ಆಮೇಲೆ ಸಾಯಂಕಾಲ ಬೆಳಗ್ಗೆ ಯಾವಾಗ ಆಗುತ್ತೆ ಆವಾಗ ಒಂದಿಷ್ಟೇ ಕೆಲಸ ಮಾಡ್ಕೋತಾ ಇರ್ತೀನಿ ನಾನು. ಸೊ ಇದು ಗಟ್ಟಿ ಮಣ್ಣು ಅವ್ರು ನೋಡ್ರಿ, ಎಂಥ ಗಟ್ಟಿ ಮಣ್ಣಾಗ ಹಾಕಿರ್ತಾರೆ ಅಂದ್ರೂ ಚೆನ್ನಾಗಿ ಬಂದಿರುತ್ತೆ ಅವ್ರದ್ದು. ಸೊ ಇದು ಸದ್ಯಕ್ಕಂತೂ ಈ ಒಂದು ಪಾಟ್ನಾಗ ತೊಳಿಗತ್ತೀನಿ. ಈ ಪಾಟ್ನಾಗ ನಾನು ಬಂದಿರೋ ಎಲ್ಲ ಕಸ ಎಲ್ಲ ಹಾಕಿ ಅದನ್ನು ಕಂಪೋಸ್ಟ್ ಥರ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಕಂಪೋಸ್ಟ್ ಥರ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ರಿ, ಸೊ ಇದೇ ಪಾಟ್ನಾಗ ಹಾಕೋಬೇಕಂತ ಮಾಡಿ ನಾನು. ಸೊ ಹೋಲ್ಗಿಲ್ಲೆಲ್ಲ ಚೆಕ್ ಮಾಡಿಕೊಂಡು, ಹೋಲ್ ಒಂದು ಸತೆ ಸ್ವಲ್ಪ ಸಣ್ಣದ ಅನ್ಸಿಕತ್ತದ, ಏಕೆಂದರೆ ಮಳೆಗಾಲ ಇರೋದ್ರಿಂದ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಆಮೇಲೆ ಇಂಡೋರ್ನಾಗೂ ಇಡ್ತೀನಿ ನಾನು ಇದನ್ನು. ಸ್ವಲ್ಪ ಸೆಟ್ಟಾಗಿ ಸ್ವಲ್ಪ ಚಿಕ್ಕದ ಮೇಲೆ ಇಂಡೋರು ಸ್ವಲ್ಪ ಚಿಗೇಕತ್ತದ, ಸೆಟ್ ಆಗ್ಯದ ಗಿಡ ಅಂದಮೇಲೆ ಸ್ವಲ್ಪ ಇಂಡೋರು ಔಟ್ಡೋರು ಶಿಫ್ಟ್ ಮಾಡ್ತಾ ಇರ್ಬೇಕು. ಯಾವುದೇ ಇಂಡೋರ್ ಗಿಡ ಆಗಲಿ ಪೂರ್ತಿ ನಾವು ಇಂಡೋರ್ ಇಡ್ತೀನಿ ಅಂದರೆ ಅದು ಬೆಳೆಯೋಂಗಿಲ್ಲ. ಅದಕ್ಕೆ ಔಟ್ಡೋರ್ ಗಾಳಿ, ಬೆಳಕು, ಬಿಸಿಲು ಬೇಕೇ ಬೇಕು, ಅದರದ್ದು ಜೀವನ ನಡಿಬೇಕು ಅಂದರೆ. ಸೊ ಹಂಗಾಗಿ ಇಲ್ಲಿ ನೋಡ್ರಿ, ಇದರಲ್ಲಿ ನಾನು ಆಲ್ಮೋಸ್ಟ್ ಕಿಚನ್ ವೇಸ್ಟ್ ಹಾಕಿದ್ದೆ, ಗಾರ್ಡನ್ ವೇಸ್ಟ್ ಹಾಕಿದ್ದೆ. ಸೊ ನೀರು ಆಗ್ಬಿಟ್ಟದು, ಮಳೆ ಬಂದಿತ್ತಲ್ಲ, ಸ್ವಲ್ಪ ನೀರು ಆಗ್ಯದ. ಸೊ ಈ ಸ್ವಲ್ಪ ಡ್ರೈ ಇರೋದನ್ನ ಮಾತ್ರ ಇಲ್ಲಿ ಹಾಕ್ಕೊತೀನಿ ನಾನು. ಆಮೇಲೆ ಇದ್ರ ಜೊತೆ ಈ ಮಿಕ್ಸ್ ಮಾಡಿರೋಂಥ ಮಣ್ಣು ನೋಡ್ರಿ ಎಷ್ಟು ಚೆನ್ನಾಗಾಗ್ಯದ ಅಂಥೇಳಿ. ಸೊ ಸ್ಯಾಂಡಿ ಸಾಯಿಲ್ ತೊಗೊಂಡು ನಾನು ಸ್ಯಾಂಡ್ ಜಾಸ್ತಿ ಪ್ರಮಾಣದಾಗ ಇಟ್ಟೀನಿ. ಸೊ ಇದನ್ನು ಈ ರೀತಿ ಇಡ್ತೀನಿ. ಕೆಳಗಡೆದ ಮಣ್ಣು ತೆಗಿಬೇಕಂದ್ರೆ ಸೊ ಇರಲಿ ಇವಾಗ ಸದ್ಯಕ್ಕೆ ಅಂತೇಳಿ ಹಾಕ್ತಾಯಿದ್ದೀನಿ ಹಂಗೆ. ಸೊ ಫಂಜಿಸೈಡು ಹಾಕೀನಿ. ಆಮೇಲೆ ಫಂಜಿಸೈಡ್ ನೀರನ್ನು ಕೂಡ ನಾನು ಇದಕ್ಕೆ ಹಾಕ್ತೀನಿ. ಸೊ ಇದಾದಮೇಲೆ ಇದಕ್ಕೆ ನಾನು ಬೆಳಗ್ಗೆ ಸೀತಾಫಲ ಗಿಡನ ರಿಪೋರ್ಟ್ ಮಾಡ್ಕೊಂಡಿನಿ. ನಿನ್ನೆ ಸೀತಾಫಲ ಗಿಡ ರಿಪೋರ್ಟ್ ಮಾಡ್ಕೊಂಡಿರೋ ಅಂಥದ್ದು, ಮತ್ತು ಈ ಬಳ್ಳಿ ಗಿಡ ಹಾಕಿದ್ನಲ್ಲ ನಾನು ದೊಡ್ಡ ಟಬ್ನಾಗ, ಅದರಿಂದ ಇದು ಉಳ್ದದೆ ನಂದು ಪಾಟ್ಗಳು ಒಂದು 2-3 ಆ ಸೈಜಿಂದು. ಅದು ಕಲರ್ ಮಾಡಬೇಕಂದ್ರೆ ಸದ್ಯಕ್ಕೆ ಇವಾಗ ಟೈಮಿಗೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಇದ್ರ ಮಣ್ಣು ಸರಿಗೈತೆ, ಇದ್ರ ಮಣ್ಣು ಒಂಥರ ಬೇರೆನೇ ಐತೆ. ಸೊ ಇದನ್ನು ಒಂದು ಸ್ವಲ್ಪ ಕೆಳಗಡೆ ಈ ಎಲ್ಲ ವೇಸ್ಟನ್ನು ಹಾಕ್ತೀನಿ. ನೀರಾಗಿದೆ, ಇದ್ರದ್ದು ಹೋಲ್ ಚೆನ್ನಾಗದವ, ಇಲ್ಲಿ ದೊಡ್ಡ ಹೋಲ್ ಇರೋದ್ರಿಂದ. ಸೊ ಈ ಥರ ಸ್ಯಾಂಡಿ ಸಾಯಿಲ್ ಇದ್ರೇ ಚೆನ್ನಾಗಿ. ಇದಕ್ಕೆ ನಾನು ಗೊಬ್ಬರ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡೀನಿ ಫ್ರೆಂಡ್ಸ್. ನಾನು ಎಲೆ ಗೊಬ್ಬರ ಮತ್ತು ಕುರಿ ಗೊಬ್ಬರ, ಇದು ಗೊಬ್ಬರ ಮಿಕ್ಸ್ ಮಾಡಿದ್ದು ನೋಡಿರಿ. ಸ್ಯಾಂಡಿ ಸಾಯಿಲ್ ಕಾಣ್ಲಿಕ್ಕತ್ತದ ಅಂತ ಅನ್ಕೋತೀನಿ ನಿಮಗೆ. ಅಂದರೆ ಉಸ್ಕಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇಟ್ಟಿನ ವೆಲ್ ಡ್ರೈನ್ ಆಗಿರಲಿ ಅಂತ. ಇನ್ನು ಬರೋದು ಮಳೆಗಾಲ ಅಲ್ಲ, ಹಾಗಾಗಿ.
ಸೊ ಇದನ್ನ ವಂಕದ ಸ್ವಲ್ಪ ಹಿಂಗೆ ಇಡಬೇಕಾದ್ರೆ ನೋಡ್ಕೊಂಡು ಇಡ್ತೀನಿ. ಇದಕ್ಕೊಂದು ಕಟ್ಗಿನೂ ನಾನು ಸಪೋರ್ಟಿಗೆ ಕೊಡಬೇಕು, ಇಲ್ಲಾಂದರೆ ಮತ್ತು ಗಾಳಿ ಗೀಳಿಗೆ ಬಿದ್ದೋಗೋ ಚಾನ್ಸಸ್ ಆಯಿತಾ. ಸೊ ಇವೆಲ್ಲ ಇಟ್ಕೊಂಡು ಕ್ಲೀನ್ ಮಾಡಬೇಕಂದ್ರೆ ಇವತ್ತಾಗಲಿಲ್ಲ, ಮತ್ತು ಇನ್ನೊಂದು ದಿವಸ ನಾನು ಕ್ಲೀನ್ ಮಾಡ್ಕೊತೀನಿ. ಸೊ ಗಾರ್ಡನ್ನಾಗ ಅಷ್ಟೇ ಒಂದೊಂದೇ ಕೆಲಸ ಆಗ್ತಿರ್ತಾವೆ ಡೈಲಿ ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕೆ ಹೋದರೆ ಮುಗೀತು. ಅವತ್ತಿನ ದಿವಸ ಫುಲ್ ಟಯರ್ಡ್ ಆಗಿರ್ತೀನಿ ನಾನು. ಸೊ ಮನೆ ಕೆಲಸನೂ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ, ಈ ಗಾರ್ಡನ್ನಲ್ಲೂ ಎಷ್ಟಾಗುತ್ತೆ ಅಷ್ಟೇ ಕೆಲಸ ಮಾಡ್ಕೊತೀನಿ. ಈ ಥರ ಮಾಡ್ಕೊಂಡ್ರೆ ನಂದು ಗಿಡಗಳ ಕೆಲಸ ಆಯಿತು, ಗಾರ್ಡನ್ ಕೆಲಸ ಆಯಿತು, ಈ ಥರ ಬರೋವಂಥದ್ದು. ಸೊ ಇದೊಂಥರ ಸಪೋರ್ಟಿಗೆ ಒಂದು ಕಟ್ಟಿಗೆ ಇಟ್ಟು ಈ ಥರ ಕಟ್ಕೊಂಬಿಟ್ರೆ ಆಯಿತು. ಹುಷಾರಾಗಿ ಬಿದ್ದೋಲಾರ್ದಂಗಿದ್ರೆ ಸಾಕು. ಸೊ ಇವನ್ನೆಲ್ಲ ಸೈಡಿಗೆ ಇಟ್ಕೊತೀನಿ. ಸೊ ಅದೇ ಥರ ಭಾಳಷ್ಟು ಕೆಲಾಡಿಯಮ್ಸ್ ಗಡ್ಡೆಗಳಿದ್ವು, ಅವು ಪಾಟ್ಗಳನ್ನು ಮಾಡ್ಕೊಂಡೆ, ಇವೆಲ್ಲ ಗಿಡಗಳನ್ನು ನಾಟ್ಕೊಂಡೆ. ಸೊ ಹಾಗಾಗಿ ಎಲ್ಲನೂ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತದೆ ಫ್ರೆಂಡ್ಸ್. ಯಾಕಂದರೆ ಸೊ ನೋಡಿರಿ, ಇದೊಂದು ಪಾಟ್ ತಂದು ಹಾಕೀನಿ ಇಲ್ಲಿ. ಇದ್ರಾಗಿದ್ದು ಅಷ್ಟೇ ಕಿಚನ್ ವೇಸ್ಟ್, ಇದು ಗಾರ್ಡನ್ ವೇಸ್ಟು ಎಲ್ಲ ಇತ್ತು. ಹಿಂಗಾಗ್ಯದ ನೋಡಿರಿ, ಇದೆಲ್ಲ ಕೊಳೆತು ದೊಡ್ಡ ದೊಡ್ಡ ಗಿಡ ಇದ್ವು ಆ್ಯಕ್ಚುಲಿ ಇದರಲ್ಲಿ. ಸೊ ಅದೆಲ್ಲನೂ ಕೊಳೆತು ಇದಾಗಿದೆ. ಅದರಲ್ಲೂ ಸ್ಯಾಂಡ್ ಹಾಕಿದ್ದೀನಿ ನಾನು. ಸೊ ಮತ್ತೆ ಒಂದಿಷ್ಟು ಸ್ಯಾಂಡು, ಒಂದಿಷ್ಟು ಇದನ್ನು ಹಾಕ್ಕೊಂಡು ಇದಿಷ್ಟು ಗೊಬ್ಬರ, ಇವಾಗ ಮತ್ತೆ ಎಲೆ ಗೊಬ್ಬರ, ಒಂದು ಸ್ವಲ್ಪ ಫಂಗಿಸೈಡ್ ಹಾಕ್ತೀನಿ ಇದಕ್ಕೂ ಕೂಡ. ಸೊ ಇದೇ ಥರ ಮಣ್ಣು ನಾನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡೀನಿ. ಈ ಒಂದು ಸೊ ನೋಡಿರಿ, ಇದು ಈಗ ದಪ್ಪಂದು ಏನದಲ್ಲ ಗಿಡಗಳು ಮತ್ತು ನನಗೆ ಈಗ ಬಂದಿರೋಂಥದ್ದು ಡ್ರೈ ಆಗೋವಂಥದ್ದು, ಅದನ್ನೆಲ್ಲ ತಿರ್ಗಾ ನಾನು ಮತ್ತೆ ಈ ಪಾಟಿನ ಕೆಳಗಡೆ ಹಾಕ್ತೀನಿ. ಇದರಿಂದ ಡ್ರೈನ್ ಔಟು ಚೆನ್ನಾಗಾಗುತ್ತೆ, ನೀರು ಡ್ರೈನ್ ಔಟ್ ಆಗಲಿಕ್ಕೆ. ಇನ್ನೊಂದೇನೆಂದರೆ ನಮ್ಮ ಕಡ್ಡಿ ಇವೆಲ್ಲ ಏನಿದಾವೆಲ್ಲ ಕೊಳೆಯೋಕ್ಕೆ ಸ್ಟಾರ್ಟ್ ಆಗ್ತವೆ ಚೆಂದಾಗಿ. ಸೊ ನೋಡಿರಿ, ಇಲ್ಲಿ ಕೆಳಗಡೆ ಇದನ್ನು ಹಾಕ್ಕೊತೀನಿ ಈ ಥರ. ಸೊ ದಪ್ಪ ಆಗಿರೋದೆಲ್ಲ ಹಾಕ್ತೀನಿ. ಮಲ್ಲಿಗೆ ಗಿಡ ಇವಾಗ ಸೀಸನ್ ಇರೋದ್ರಿಂದ ಹೆಂಗದೆ ಅಂತಂದರೆ ಚಿಗಿತದೆ, ಹಾಗಾಗಿ ನಾನು ಇವಾಗ ತೊಗೊಂಡು ಬಂದೀನಿ. ಸೊ ಇದು ದಪ್ಪ ಇರೋದೆಲ್ಲ ಕೆಳಗೆ ಹಾಕ್ಕೊಂಡ್ರೆ ಸ್ವಲ್ಪ ಕೊಳಿಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಕಡ್ಡಿ ಇದಾವೆ ಅಷ್ಟೇ ಮಾತ್ರ, ಮತ್ತೇನಿಲ್ಲ. ಇವಾಗ ಎಲೆ ಎಲ್ಲ ಕಂಪೋಸ್ಟ್ ಆಗಿದೆ ಅದು. ಸೊ ಇದು ಕಟ್ಟಿಂಗಿಂದ ನಾಟಿರ್ತಾರೆ. ಈಗ ನನ್ನ ಹತ್ರ ಇರೋ ದೊಡ್ಡ ಗಿಡದಾಗ ಹೂವು ಬರ್ಲಿಕ್ಕತ್ತದ. ಸ್ವಲ್ಪ ಮೇಲಿಂದ ಸ್ವಲ್ಪ, ಕೆಳಗಿಂದ ಒಂದು ಸ್ವಲ್ಪ, ಇದನ್ನು ರೆಡ್ ಸಾಯಿಲ್ನಾಗ ಹಾಕ್ಯಾರ. ಈ ಥರ ಗಿಡನ ನಾಟ್ಕೋತಿರ್ತೀನಿ ಯಾವಾಗೂ ಅಷ್ಟೇ ನಾನು. ಸೊ ನೋಡಿರಿ, ಇದು ರಿಪೋರ್ಟಿಂಗ್ ಆದಮೇಲಿನ ಕೆಲಸನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈ ಥರ ಎಲ್ಲ 1 by 1 ಗಿಡಗಳನ್ನು ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾಕೆ ಇದನ್ನೆಲ್ಲ ಫುಲ್ಲಾಗಿ ತೋರಿಸಲ್ಲ, ಅಥವಾ ಯಾಕೆ ಕೆಲವೊಂದು ಗಿಡಗಳನ್ನ ಮಾತ್ರ ತೋರಿಸ್ತೀನಿ ಅಂದರೆ, ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಸ್ವಲ್ಪ ಐಡಿಯಾ ನಿಮಗೆ ಬರುತ್ತೆ. ಇನ್ನೊಂದು ಫುಲ್ಲು ಮಾಡೋಕ್ಕತ್ತರ ಫುಲ್ ನಿಮಗೂ ಬೋರ್ ಆಗುತ್ತೆ. ಸೊ ಅದೇ ಥರ ಈ ಕಣಿಗಿಲೆ ಗಿಡನೂ ಒಂದು ಸಣ್ಣ ಇದರಲ್ಲಿ ಮಾಡ್ಕೊಂಡಿನಿ. ಯಾಕಂದರೆ ಇನ್ನೂ ಸ್ವಲ್ಪ ಸೈಜ್ ಸಣ್ಣದದೇ. ಇದು ಸ್ವಲ್ಪ ದಿನ ಆದಮೇಲೆ ಒಂದು ವರ್ಷ ಇದರಲ್ಲೇ ನಾಟು ಆಮೇಲೆ ಬೇಕಾದ್ರೆ ನಾನು ಇನ್ನೊಂದು ಪಾಟಾಗ ಹಾಕೋತೀನಿ. ಅದೇ ಥರ ಇಂಡೋರ್ ಪ್ಲ್ಯಾಂಟ್ಸ್ ಒಂದು ತೊಗೊಂಡು ಬಂದಿದ್ನಲ್ಲ, ಅದನ್ನು ಕೂಡ ಹಾಕೋತೀರಿ. ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಅರೆಕಪಾಮು ಮತ್ತು ಇದು 2. ಸೊ ಇವಿಗೆ ಪಾಟ್ ಹುಡ್ಕೋಕಿರಂಗೆ ಭಾಳ ಇದಾಯ್ತು. ಯಾಕೆಂದರೆ ಕೆಳಗಡೆ ಇರೋಕ್ಕೆ ಒಂದು ಸ್ವಲ್ಪ ನಾನು ಈ ವೇಸ್ಟ್ ಇರೋದಕ್ಕಿಂತ ಸ್ವಲ್ಪ ಪೇಂಟ್ ಮಾಡಿರೋದು ಅಥವಾ ಚಲೋ ಇರೋದು ನೋಡಿ ಹಚ್ಲಿಕ್ಕತ್ತಿದ್ದೆ, ಹಂಗಾಗಿ. ಸೊ ಇವನ್ನೆಲ್ಲ ಪಾಟಿಗೆ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕೆಲಾಡಿಯಮ್ನು ಹಾಕಿದ್ದೀನಿ. ಅಷ್ಟು ಇವತ್ತು ಕೆಲಾಡಿಯಮ್ನು ತೆಗೆದು ಡಿವೈಡ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದು ಅರೆಕಪಾಮ್ ಹಾಕ್ಕೊಂಡಿನಿ. ಸೊ ಇಷ್ಟೆಲ್ಲ ಗಿಡಗಳನ್ನು ಇಲ್ಲಿ ಹಾಕ್ಕೊಂಡು ಇಟ್ಕೊಂಡಿನಿ. ಸೊ ಇನ್ನು ಕ್ಲೀನಿಂಗ್ ಎಲ್ಲ ಉಳಿದದೆ ಬಾಕಿ. ಇದು ಮಣ್ಣು ಬಿದ್ದೋಗಿತ್ತು ಗಾಳಿಗೆ, ಅದು ಒಂದು ಸ್ವಲ್ಪ ಎತ್ತಿಟ್ಕೊಂಡು ಒಂದು ಗಿಡ ಇಲ್ಲಿ ಹಾಕ್ಕೊಂಡಿನಿ. ಸೊ ಸದ್ಯಕ್ಕೆ ಇಷ್ಟು ಗಾರ್ಡನ್ ವ್ಯವಸ್ಥೆ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್.